ನಮಸ್ಕಾರ. ಇದೆಲ್ಲ ಅನಗತ್ಯ ಅಂತಕ್ಕಂಥ ಭಾಳ ಸಂಗಾತಿಗಳು ಇರ್ತಕ್ಕಂಥ ಕಾಲ ಇದು. ಈ ಕಾಲದಲ್ಲಿ ನ್ಯಾಯಮೂರ್ತಿಯ ಬದುಕಿನ ತೃಪ್ತಿಯ ಸಮನ್ವಯ ಸೂತ್ರವನ್ನು ಗುರುತಿಸಿದಂಥ ಗೃಹಿಣಿ ರುಕ್ಮಿಣಮ್ಮನವರಿಗೆ ನಮಸ್ಕಾರ. ಮಾಸಕ್ಕೂ ಮಾಸದೆ ಸದ್ವಿಚಾರಗಳನ್ನು ಚಿಂತನೆ ಮಾಡ್ತಾ ಇರತಕ್ಕಂಥ ಸಮಗ್ರ ಅನಿಕೇತನ ಬಳಗಕ್ಕೆ ನಮಸ್ಕಾರ. ಇವತ್ತು ಕುವೆಂಪು ಜಯಂತಿ. ಆ ದಿನಾಚರಣೆಯನ್ನು ಅನಿಕೇತನ ಮಾಡಲೇಬೇಕಾದ ಕಾರ್ಯ ಅನ್ನೋದನ್ನು ಚಂದ್ರು ಆಯ್ಕೆ ಮಾಡಿಕೊಂಡ್ರು. ಸರಿಯಾಗಿದೆ. ಪೂಜ್ಯ ಕುವೆಂಪು ಅವರ ಪಾದಗಳಿಗೆ ನಮಸ್ಕಾರ. ಇನ್ನು ಇಷ್ಟು ಕಡಿಮೆ ಅವಧಿಯಲ್ಲಿ ರಿಹರ್ಸಲ್ಗೂ ಅವಕಾಶಗಳಿಲ್ಲದೆ ಮಹಾರಾತ್ರಿಯನ್ನು ಪ್ರದರ್ಶನ ಮಾಡಿ ಕುವೆಂಪುರವರಿಗೆ ಸರಿಯಾದ ಸಂಸ್ಮರಣೆಯನ್ನು ಅರ್ಪಿಸಿದಂಥ ಎಸ್ ಪಿ ಚಂದ್ರಶೇಖರ್ ಮತ್ತು ಶಿಕ್ಷಕರ ತಂಡಕ್ಕೆ ನಮಸ್ಕಾರ. ನನಗೆ 74 ವರ್ಷ. ಈಗ ಕಣ್ಣು ಕಿವಿ ಯಾವುದು ಸರಿಯಿಲ್ಲ. ಮರೆವೇ ಬಹಳ ಹೆಚ್ಚಿದೆ. ಅತ್ಯಂತ ಪರಿಚಿತವಾದ ವಿಷಯವನ್ನು ಲಿಖಿತ ಟಿಪ್ಪಣಿ ಇಲ್ಲದೆ ನನ್ನಿಂದ ಪ್ರಸ್ತುತಪಡಿಸೋಕ್ಕಾಗದೇ ಇರುವಂತಹ ಸಂದರ್ಭ. ಅದರಿಂದ ನಾನು ಇವತ್ತಿನಿಂದ ವೇದಿಕೆಗೆ ಅಪ್ರಸ್ತುತ ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಅದರಿಂದಾಗಿ ವೇದಿಕೆಯನ್ನು ಬಿಟ್ಟು ಕೊನೆಯ ಸಾಲಿನಲ್ಲಿ ಸಹೃದಯ ಶ್ರೋತೃವಾಗಿ ನಾನು ಕೂತ್ಕೊಳ್ತೇನೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ. ಆದರೂ ಈ ಧೈರ್ಯಕ್ಕೆ ಕಾರಣ ಏನೆಂದರೆ, ತಾವೆಲ್ಲ ಅನಿಕೇತನದ ಎತ್ತರಕ್ಕೆ ಹತ್ತಿದ್ದೀರಿ. ನಾನು ಹೇಳಬಹುದಾದಂಥ ಅಂಶಗಳನ್ನು ಗುರುತಿಸಿ ಅವುಗಳಲ್ಲಿ ತಮಗೆ ಬೇಕಾದಂತಹ ಅಂಶಗಳನ್ನು ಆಯ್ಕೆ ಮಾಡಿಕೊಳ್ತೀರಿ ಅನ್ನುವ ನಂಬಿಕೆಯಿಂದ ನಿಂತಿದ್ದೇನೆ. ನಾನು ಮಹಾಕಾವ್ಯಗಳಲ್ಲಿ ಸಮನ್ವಯ ಸೂತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇರುವ ಸಮಯದಲ್ಲಿ ಮಹಾಕಾವ್ಯಗಳ ಅರ್ಥವ್ಯಾಪ್ತಿಯನ್ನು ಹೇಳಬೇಕಿದೆ, ಸಮನ್ವಯದ ಅರ್ಥವ್ಯಾಪ್ತಿಯನ್ನು ಹೇಳಬೇಕಿದೆ, ಕವಿಗಳ ಅರ್ಥವ್ಯಾಪ್ತಿಯನ್ನು ಹೇಳಬೇಕಿದೆ. ಸಮನ್ವಯ ಈ ಕಾಲಕ್ಕೆ ಕಾಲೋಚಿತವೇ ಮಹಾಕಾವ್ಯಗಳಿಂದ ತಗೊಳ್ಳುವಂಥದ್ದು ಅಂತ ಹೇಳಬೇಕಿದೆ. ಕಾರಣ ಪುರುಷರು ಮತ್ತು ಅವತಾರದ ಅರ್ಥವನ್ನು ಕೂಡ ನಾನು ಹೇಳಬೇಕಿದೆ. ಈ ವಿಸ್ತಾರ ವಿಷಯವನ್ನು ನನ್ನ ಶೀರ್ಷಿಕೆನಲ್ಲಿರುವಂತೆ ಈಗಿರುವ ಸಮಯದಲ್ಲಿ ಸೂತ್ರಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಧ್ಯಾತ್ಮಿಕ ದೃಷ್ಟಿಕೋನದ ಭಾಷೆಯನ್ನು ಬಳಸೋದಿಲ್ಲ. ಭಾಷಾ ಪ್ರೌಢಿಮೆ ಮತ್ತು ಪಾಂಡಿತ್ಯಗಳು ನನಗೆ ಇಲ್ಲ. ಇನ್ನು ರಂಜಿಸುವುದಕ್ಕಾಗಿ ಯಾವುದೇ ಪುನರಾವರ್ತನೆಗಳು ಕೂಡ ಇಲ್ಲ. ಸಂಕ್ಷಿಪ್ತ, ಗಂಭೀರ.
ಅದನ್ನೇ ತಾವು ಸ್ವೀಕಾರ ಮಾಡಬೇಕು. ಯಾವುದಾದರೂ ಒಂದು ವಿಷಯ ತಮಗೆ ಒಪ್ಪಿಗೆ ಆಗದೆ ಹೋದರೆ ಈ ಬಟಾ ಬಯಲಿಗೆ ಅದನ್ನು ಬಿಟ್ಟುಬಿಡಿ. ಮಹಾಕಾವ್ಯಗಳು ಭಾವಗೀತೆಯಂತೆ ಸ್ವಗತ ಅಲ್ಲ. ಒಬ್ಬ ವ್ಯಕ್ತಿಗೆ, ಒಂದು ಗುಣಕ್ಕೆ, ಒಂದು ಸ್ವಭಾವಕ್ಕೆ ಮಹಾಕಾವ್ಯ ಸೃಷ್ಟಿಯಾಗಿಲ್ಲ. ಅವು ಸಮಷ್ಟಿಯನ್ನು ಪ್ರತಿನಿಧಿಸ್ತವೆ. ಎಷ್ಟು ವೈವಿಧ್ಯ ಸಮಷ್ಟಿಯ ಬದುಕು ಇದೆಯೋ ಅಷ್ಟು ವೈವಿಧ್ಯಗಳನ್ನು ಅವು ಪ್ರತಿನಿಧಿಸ್ತವೆ. ಉದಾಹರಣೆಗೆ, ಭೂಮಿನಲ್ಲಿ ಇರುವೆ ಗೂಡು ಕಟ್ಟುತ್ತೆ, ಗೆದ್ದಲು ಹುತ್ತ ಕಟ್ಟುತ್ತೆ, ಹುತ್ತಕ್ಕೆ ಹಾವು ಬರುತ್ತೆ, ರೈತ ಬೆಳೆ ಬೆಳಿತಾನೆ, ತೋಟ ಮಾಡ್ತಾನೆ, ಮೂರ್ತಿಗಳನ್ನು ಮಾಡ್ತೇವೆ, ಕಟ್ಟಡ ಕಟ್ತೇವೆ, ಜಗತ್ತು ನಿಂತಿದೆ. ಇದು ಮಾನವನ ಅಗತ್ಯದ ವೈವಿಧ್ಯ. ಅರಸನಿಗೆ ವೀರ ಬೇಕು, ದ್ವಿಜಿಗೆ ಸಾರ ಬೇಕು, ಯೋಗಿಗೆ ವಿಚಾರ ಬೇಕು, ಮಂತ್ರಿಗೆ ಬುದ್ಧಿ ಬೇಕು, ಪರಿಣಿತನಿಗೆ ತತ್ವ ಬೇಕು, ವಿರಹಿಗೆ ಶೃಂಗಾರ ಬೇಕು. ಮಹಾಕಾವ್ಯದಲ್ಲಿ ಇದೆಲ್ಲ ಅಡಗಿದೆ. ಹೇಗೆ ಅಡಗಿದೆ ಆ ಸಮನ್ವಯ ಮಹಾಕಾವ್ಯದಲ್ಲಿ ಮತ್ತು ಅದು ಹೇಗೆ ಸಮಾಜಮುಖಿ ಅನ್ನೋದನ್ನು ಕಾವ್ಯದ ಪುಟಗಳಿಂದ ನಾವು ಆಯ್ಕೆ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಪ್ರತ್ಯೇಕ ಅಧ್ಯಾಯ ಇರೋದಿಲ್ಲ. ವಸ್ತುರ್ಗದಲ್ಲಿ ಒಬ್ಬರು ತಮ್ಮ ಮನೆಗೆ ಸಮಾಹಿತ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಕೇಳಿದೆ ನಾನು. ಮನೆ ಒಟ್ಟುಗೂಡಿರಲಿ, ಕ್ರಮವಾಗಿರಲಿ, ಸಮುಚಿತ ಹಿತ ಮನೆಯನ್ನು ತುಂಬಲಿ ಅನ್ನುವ ಸಂಕಲ್ಪ ಆ ಹೆಸರಲ್ಲಿದೆ ಅಂದರೆ ಅವರು ಅರ್ಥಪೂರ್ಣವಾದಂಥ ಹೆಸರು. ಒಂದು ಮನೆಯ ಹೆಸರಿಗೆ ಇಷ್ಟು ಮುಂಜಾಗ್ರತೆ ವಹಿಸೋದಾದರೆ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಮಹಾಕಾವ್ಯಗಳು ವಿಶ್ವಕೋಶಗಳಂತೆ ಇರಬೇಕಾಗ್ತದೆ. ಮಹಾಕಾವ್ಯದ ಶಬ್ದ ವೈವಿಧ್ಯವನ್ನು, ಕಾರ್ಯ ವೈವಿಧ್ಯವನ್ನು ತಾವು ನೋಡಬೇಕು. ನಾನು ಲಕ್ಷಾಂತರ ಶಬ್ದಗಳಲ್ಲಿ ಕೆಲವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ. ಶಬ್ದಕೋಶಕ್ಕೆ ಹೋದ್ರೂ ಸಮನ್ವಯಕ್ಕೆ ಸಮ ಮತ್ತು ವಿಷಮ ಅರ್ಥ ಕೊಡ್ತಕ್ಕಂಥ ಹಲವಾರು ಶಬ್ದಗಳಿವೆ. ಆದರೆ ಕಾವ್ಯದ ಪ್ರಸಂಗಗಳಲ್ಲಿ ಆ ಶಬ್ದ ಬಚ್ಚಿಟ್ಕೊಂಡಿವೆ. ಸ್ವಲ್ಪ ಮಟ್ಟಿಗೆ ಅವುಗಳನ್ನು ಮುಟ್ಟಿ ತೆಗೆದು ಚಿಂತನೆ ಮಾಡೋಣ. ಗಮನಿಸಿ. ಐಕ್ಯಮತ್ಯ ಸಾಧಿಸು, ಅನೈಕ್ಯತೆ ಬೇಡ, ಸಂಘದಿಂದ ಸಮಷ್ಟಿ ಸೃಷ್ಟಿ, ಸಂಘಟಿಸು, ಒಗ್ಗಟ್ಟಾಗು, ಹೊಂದಾಣಿಸು, ಸಮಂಜಸವೇ ಜಸ, ಸಂಧಾನ ಮಾಡು, ಅದರಿಂದ ವಿವಾದ ರಾಜಿ ಆದೀತು, ರಾಜಿಯ ಸಂಭ್ರಮಿಸು, ಸಮನ್ವಯವೇ ಸಂಸಾರ ಸಾರ, ಇಲ್ಲವೇ ನಿಸ್ಸಾರ, ಸಮವೆಂದರೆ ಸರ್ವಸಮ, ಸರಿಸಮವ ಹಿಡಿ, ಬೆಸಸಮ ವಿಷಮವಾದೀತು, ಸಮಭಾವವೇ ತಾಳ್ಮೆ ನೆಮ್ಮದಿ ತೃಪ್ತಿ, ಸಾಮರಸ್ಯವ ಸಮ್ಮಿಳಿಸು, ಅದೇ ನಾಗರಿಕ ಸಮಾಜದ ಬುನಾದಿ ಸಾಧನೆ. ಕೃಷ್ಣನಂತೆ ಆಪ್ತಾಲೋಚಿಸು, ಇಲ್ಲವೇ ಶಕುನಿಯಂತೆ ಷಡ್ಯಂತ್ರ ನಡೆದೀತು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳಿಂದಲೇ ಸಮೃದ್ಧಿ, ಅದೇ ಸಮದರ್ಶಿತ್ವ, ಅದೇ ಸತ್ಯ, ಅದೇ ಸೃಷ್ಟಿಯ ಸ್ಥಿತಿಸ್ಥಾಪನೆ, ಅದೇ ಪ್ರಕೃತಿ ನಮಗೆ ಕಲಿಸುವ ಪಾಠ. ಆ ಪಾಠ ಕೇಳಲಿಕ್ಕೆ ಸ್ಪಂದಿಸುವ ಕಿವಿ ಬೇಕು, ನೋಡಲಿಕ್ಕೆ ಜ್ಞಾನದ ಕಣ್ಣು ಬೇಕು. ಅದೆಲ್ಲ ದೃಶ್ಯದ ಸತ್ಯವನ್ನು ಹುಡುಕ್ತಾ ಇವೆ.
ಇವೆಲ್ಲ ಭೌತಿಕ ಕಣ್ಣುಗಳು ನೋಡುವ ದೃಶ್ಯ ಮತ್ತು ದೋಷ, ಯಂತ್ರಗಳನ್ನು ಬಳಸಿ ನೋಡುವ ದೃಶ್ಯ ಮತ್ತು ದೃಶ್ಯ ದೋಷ. ಆದರೆ ಇನ್ನೂ ವಿಸ್ತಾರವಾಗಿ ದೃಶ್ಯವನ್ನು ನೋಡಲಿಕ್ಕೆ ನಾವು ಭೌತಿಕ ಕಣ್ಣುಗಳ ಆಚೆಗೆ ಹೋಗಿ ಒಳಗಿನ ಕಣ್ಣುಗಳಿಗೆ ಬಳಕೆ ಮಾಡ್ಕೋಬೇಕಾಗತ್ತೆ. ಮನಸ್ಸಿನಿಂದ, ಹೃದಯದಿಂದ, ಬುದ್ಧಿಯಿಂದ ನೋಡುವುದನ್ನು ಕಲಿಯಬಹುದು. ಹಾಗೆ ನೋಡಿದರೆ ದೃಶ್ಯ ಮಹೋನ್ನತವಾಗತ್ತೆ. ಅಷ್ಟೇ ಸಾಲದು, ಇನ್ನೂ ದೃಶ್ಯ ವಿಸ್ತಾರವನ್ನು ನೋಡಬಹುದು. ಒಳಗಿನ ಕಣ್ಣುಗಳ ಆಚೆ ಅಂತಃಚಕ್ಷುವಿನಿಂದ ನೋಡ್ಬೋದು, ಯೋಗ ದೃಷ್ಟಿಯಿಂದ ನೋಡ್ಬೋದು, ದಿವ್ಯ ನೇತ್ರದಿಂದ ನೋಡ್ಬೋದು. ಆಗ ದೃಷ್ಟಿ ಇನ್ನೂ ಅಗಾಧ ಆಗತ್ತೆ. ಹಾಗೆ ನೋಡಬೇಕು ಮಹಾಕಾವ್ಯಗಳನ್ನು, ಹಾಗೆ ಅನ್ವೇಷಿಸಬೇಕು ಕಾವ್ಯದ ಸಮನ್ವಯ ಸೂತ್ರಗಳನ್ನು. ಮೂರನೇದಾಗಿ, ಕವಿಗಳು ಎಷ್ಟು ಪುರಾತನರು, ಕವಿ ಶಬ್ದದ ಅರ್ಥ ಎಷ್ಟು ಪುರಾತನ ಅನ್ನುವುದನ್ನು ನೋಡೋದಾದರೆ, ಋಗ್ವೇದದಲ್ಲಿ ಕವಿ ಶಬ್ದ ಪದೇ ಪದೇ ಪುನರುಚ್ಚಾರವಾಗತ್ತೆ. ರವಿ ಕಾಣದ್ದನ್ನು ಕವಿ ಕಾಣುವ ಜಾಣ್ನುಡಿ ಋಗ್ವೇದದಿಂದ ಬಂದದ್ದು. ಸತ್ಯ, ಅಸತ್ಯ, ಪ್ರಕೃತಿ, ಪುರುಷ, ಆತ್ಮನನ್ನು ತಿಳಿಯುವ ಸಂಕಲ್ಪವನ್ನು ಮೊದಲು ಮಾಡಿದ್ದು ಕವಿಗಳು. ಆ ದೃಶ್ಯ ವಸ್ತುಗಳತ್ತ ಮೊದಲು ಲಕ್ಷ್ಯವಿಟ್ಟದ್ದು ಕವಿಗಳೇ. ಜಗದ ಸೃಷ್ಟಿಯ ಮೊದಲು ಕಂಡದ್ದೂ ಕವಿಗಳೇ. ಕವಿಗೆ ಶಕ್ತಿ ನೀಡಿದ್ದು ಧ್ಯಾನ, ಅಧ್ಯಯನ, ತಪಸ್ಸು ಅನ್ನುತ್ತೆ ಋಗ್ವೇದ. ಕವಿ ಶಬ್ದಕ್ಕೆ ಸಾವಿರಾರು ಜನ ಭಾಷ್ಯಕಾರರು ಭಾಷ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸಮರ್ಪಕವಾದ ಭಾಷ್ಯವನ್ನು ಸಾಯಣರು ಬರೆದಿದ್ದಾರೆ. ಅವರು ಕವಿ ಅಂದರೆ ಮೇಧಾವಿ, ಋಷಿ, ಸರ್ವಜ್ಞ, ವಿವೇಕಿ, ಕ್ರಾಂತದರ್ಶಿ, ಜ್ಞಾನಸಾರದರ್ಶಿ, ಜೀವನ ಕ್ರಮದರ್ಶಿ, ಶ್ರೇಷ್ಠತೆಯ ಬಲ್ಲವ ಅಂತ ಭಾಷ್ಯದಲ್ಲಿ ಹೇಳ್ತಾರೆ. ಕರ್ಮಾಚರಣ ಶ್ರೇಷ್ಠರಾದಂಥ ಕವಿಗಳು ಲೋಕಹಿತವನ್ನು ಚಿಂತಿಸಿ ಶಬ್ದ ಮತ್ತು ವಾಕ್ಯಕ್ಕೆ, ವಸ್ತು ಮತ್ತು ವಿಷಯಕ್ಕೆ ಸಮನ್ವಯ ಮಾಡಿ ಸಾಹಿತ್ಯವನ್ನು ರಚಿಸ್ತಾರೆ, ಕಾವ್ಯಗಳನ್ನು ಕಟ್ತಾರೆ. ಆಂಗ್ಲ ವಿಮರ್ಶಕ ಹೇಳ್ತಾರೆ, ಸೌಂಡ್ ಮತ್ತು ಸೆನ್ಸ್ ಮಧ್ಯೆ ಹಾರ್ಮೋನಿಯನ್ನು ತರುವವನೇ ಕವಿ. ಶ್ರುತಿ ಹೇಳುತ್ತೆ, ಕೆರಳಿದ ಕಾಮ ಕ್ರೋಧದ ರೂಪ ಮತ್ತು ಪರಿಣಾಮವನ್ನು ಕಾವ್ಯದಲ್ಲಿ ಪೋಣಿಸಿ, ಉದಾಹರಿಸಿ, ಸಾದೃಶಗೊಳಿಸಿ, ಶ್ರುತಪಡಿಸಿ ಸಮಾಜವನ್ನು ಶುದ್ಧಗೊಳಿಸುವವ ಕವಿ. ರಾಮಾಯಣ ಹೇಳುತ್ತೆ, ಕಣ್ಣ ಕೊನೆಯಲ್ಲಿ ಚಿಂತನೆ, ಕುತೂಹಲ, ಆನಂದದ ಹನಿಯ ನಿಲ್ಲಿಸುವವನು ಕವಿ ಅಂತ. ಆದರೆ ಸಮನ್ವಯ ದೃಷ್ಟಿ ಇಲ್ಲದ ಕವಿಗಳು ಅಕ್ಷರಗಳಿಂದಲೂ ಸಂಬಂಧಗಳನ್ನು ಮುರಿದು ದೂರ ಮಾಡಿ ವಿರೂಪ ಸಮಾಜವನ್ನು ನಿರ್ಮಿಸ್ತಾರೆ. ಮಾನವ ಸಹಜ ದೌರ್ಬಲ್ಯವನ್ನು ಕೆರಳಿಸಿ ಒಬ್ಬನನ್ನು, ಒಂದು ಸಮುದಾಯವನ್ನು ಮುಖಸ್ತುತಿ ಮಾಡಿ ಹೊಗಳಿ, ಇನ್ನೊಬ್ಬನನ್ನು, ಇನ್ನೊಂದು ಸಮುದಾಯವನ್ನು ತೆಗಳಿ, ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿ ಕೀರ್ತಿಗೆ ಸೋತವ ಕವಿಯಲ್ಲ, ಸಾಹಿತಿಯಲ್ಲ. ಜ್ಞಾನದೃಷ್ಟಿಯಿಂದ ನೋಡಿದರೆ ಆತ ವಿಘಟಕ, ವಿವಾದಿತ ಅನಿಸಿಕೊಳ್ಳುತ್ತಾನೆ. ಮಹಾಕಾವ್ಯಗಳು, ಅವುಗಳ ಸಮನ್ವಯ ಈ ಕಾಲಕ್ಕೆ ಕಾಲೋಚಿತವೇ ಅಂತ ಕೇಳೋದಾದರೆ,
ಕಾಲೋಚಿತಗೊಳಿಸುವ ಇಚ್ಛೆ ಇದ್ದರೆ ಮಹಾಕಾವ್ಯದ ಕಾಲಕ್ಕೆ ಹೋಗೋಣ, ಸಾವಿರಾರು ವರ್ಷ ಹಿಂದಕ್ಕೆ ಹೋಗೋಣ. ಕಾವ್ಯ ಕಾಲದ ಜನರ ಜೀವನ, ನಡೆನುಡಿ, ಯಥಾರ್ಥಗಳನ್ನು ಮೂಲ ರೂಪದಲ್ಲಿ ಸಮಗ್ರ ಅಧ್ಯಯನ ಮಾಡೋಣ. ಅಗತ್ಯವಾದದ್ದನ್ನು ಹೆಕ್ಕಿ ಪಡೆಯೋಣ, ಬೇಡವಾದದ್ದನ್ನು ಬಿಡೋಣ. ಮಾವಿನ ತೋಟಕ್ಕೆ ಹೋಗಬೇಕು, ಹಣ್ಣನ್ನು ತಿನ್ನಬೇಕು, ಹಣ್ಣುಗಳನ್ನು ಕೊಂಡ್ಕೋಬೇಕು, ಸಸಿಗಳನ್ನು ಕೊಂಡ್ಕೋಬೇಕು, ಮಾಲೀಕನನ್ನು ಮನಸ್ಸು ತುಂಬಿ ಹರಿಸ್ಬೇಕು, ಬರಬೇಕು. ಅದು ಬಿಟ್ಟು ನಿಂದ ತೋಟ, ನೀನೇ ಯಜಮಾನನ, ನಿನ್ನ ಹೆಸರಿಗೆ ಖಾತೆ ಇದೆಯಾ, ಪಿತ್ರಾರ್ಜಿತನ, ಸ್ವಯಾರ್ಜಿತನ, ದಾಖಲೆ ಇದೆಯಾ, ಬೇಕಾ ನಮಗೆ? ಬೇಕಿಲ್ಲ, ಅದರ ಅಗತ್ಯ ಇಲ್ಲ. ಅವನು ಹಣ್ಣನ್ನು ತಿನ್ನಲ್ಲ, ನಮಗೂ ತಿನ್ನಿಸಲ್ಲ, ಹಣ್ಣಿನ ರುಚಿಯೂ ಅವನಿಗೆ ಗೊತ್ತಿಲ್ಲ. ಹಾಗೆ ಮಹಾಕಾವ್ಯದಲ್ಲಿ ಕತೆಗೆ ಪೂರಕವಾದ ಸೂಕ್ಷ್ಮ ದೃಶ್ಯಗಳು ಇರುತ್ತೆ. ಅದನ್ನೇ ಉದ್ಧರಿಸಿ ಮಹಾಕಾವ್ಯವೇ ವಿಕೃತಿ ಅನ್ನಬಾರ್ದು. ಮಹಾಕಾವ್ಯದ ಇಚ್ಛೆಗೆ, ಅದರ ಮಹದಿಚ್ಛೆಗೆ ದೃಷ್ಟಿಯನ್ನು ನಡೋಣ. ವಿತ್ತಂಡ ತರ್ಕಕ್ಕೆ ಮಹಾಕಾವ್ಯ ಸೃಷ್ಟಿಯಾಗಿಲ್ಲ. ದಾಟಿಬಿಡ್ತೀನಿ ಜೋರಾಗಿ. ವ್ಯಾಸರು ಸಾಮಾಜಿಕ ಕಟ್ಟುಪಾಡುಗಳ ಸಮನ್ವಯಕ್ಕೆ ತಾನೇ ವಸ್ತುವಾಗ್ತಾರೆ, ತಾನೇ ಉತ್ತರವೂ ಆಗಿದ್ದಾರೆ. ಅವರು ಮಹಾಭಾರತದ ಕಥಾನಾಯಕನೂ ಹೌದು, ಅದು ಅವರ ಆತ್ಮಕಥೆಯೂ ಕೂಡ ಹೌದು. ಅವರು ಹೇಳ್ತಾರೆ, ನನ್ನ ತಾಯಿ ಮತ್ಸ್ಯಗಂಧಿ, ನಾನು ಜನಿಸಿದಾಗ ಆಕೆಗೆ ಮದುವೆನೇ ಆಗಿಲ್ಲ, ಇನ್ನು ಕನ್ಯೆ. ನನ್ನ ತಾಯಿಗೆ ಶಂತನು ಎರಡನೇ ಗಂಡ. ಚಕ್ರವರ್ತಿ ಶಂತನುಗೆ ಜನಿಸಿದ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯರಿಗೆ ಮಕ್ಕಳಾಗಲಿಲ್ಲ. ನನ್ನ ತಾಯಿಯ ಆಜ್ಞೆಯಂತೆ ನಾನು ಅಂಬಿಕೆ, ಅಂಬಾಲಿಕೆ, ದಾಸಿಗೆ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರನ್ನು ಮಕ್ಕಳ ಭಾಗ್ಯ ಅಂತ ಕೊಟ್ಟೆ. ಗಾಂಧಾರಿ ಮಕ್ಕಳಾಗಲಿಲ್ಲ ಅಂದರೆ ಆಕೆಗೆ ಪ್ರಾರ್ಥನೆಯನ್ನು ಮನ್ನಿಸಿ 101 ಮಕ್ಕಳ ಮಂತ್ರ ಗರ್ಭವನ್ನು ಕೊಟ್ಟೆ. 2 ವರ್ಷ ಆದರೂ ಹೆರಿಗೆ ಆಗಲಿಲ್ಲ. ಅಷ್ಟರೊಳಗೆ ಅಲ್ಲಿ ಧರ್ಮರಾಯ ಹುಟ್ಟಿಬಿಟ್ಟ, ಯುಧಿಷ್ಠರ ಹುಟ್ಟಿಬಿಟ್ಟ ಕುಂತಿಗೆ ಅನ್ನುವ ಈರ್ಷೆಗೆ ಗಾಂಧಾರಿ ಗರ್ಭಪಾತ ಮಾಡಿಕೊಂಡ್ಳು. ನಾನು ಪಾತವಾದ ಗರ್ಭವನ್ನು ಕೃತಕ ಗರ್ಭದಲ್ಲಿಟ್ಟು ಕೌರವರ ಜನನಕ್ಕೆ ಕಾರಣವಾದೆ ಹೇಳ್ತಾ ಹೋಗ್ತಾನೆ. ಇವೆಲ್ಲ ವಿಶಿಷ್ಟ ವಿಕಲಚೇತನ ಸ್ತ್ರೀ ಪುರುಷರ ಜೀವನದ ಸಹಜ ಸಮಸ್ಯೆ, ಪಾಪಗಳಲ್ಲ ಅಂತಾರೆ ವ್ಯಾಸ. ವಿಶಿಷ್ಟ ಪರಿಸ್ಥಿತಿಗೂ ಸಹಜ ಬದುಕಿನ ಸಮನ್ವಯ ಸೂತ್ರವನ್ನು ಘೋಷಣೆ ಮಾಡ್ತಾರೆ ಅವರು. ಭಾರತೀಯ ಸಾಮಾಜಿಕ ಇತಿಹಾಸಕ್ಕೆ ಮಹಾ ಕೊಡುಗೆಯನ್ನು ಕೊಡ್ತಾರೆ. ಆದ್ದರಿಂದಲೇ ಮಹಾಕಾವ್ಯಗಳನ್ನು ಆಶ್ರಯಿಸಿ ಲಕ್ಷಾಂತರ ಕವಿಪುಂಗವರು ವಿಶ್ವ ಭಾಷೆಯಲ್ಲಿ ಅಸಂಖ್ಯ ಕಾವ್ಯಗಳನ್ನು, ಇತಿಹಾಸಗಳನ್ನು ರಚಿಸ್ತಾ ಇದ್ದಾರೆ, ಮುಂದೆ ರಚಿಸ್ತಾರೆ. ಅವು ಜನರನ್ನು ಜ್ಞಾನದ ಬೆಳಕಿಗೆ ಕೊಂಡೊಯ್ತಾ ಇವೆ. ಸಹಸ್ರಮಾನದಿಂದ ಸಮನ್ವಯ ಸೂತ್ರವನ್ನು ಬಿತ್ತುತ್ತಾ ಇವೆ. ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತ ಸಂಹಿತ, ಜ್ಞಾನ ಸಂಹಿತಗಳಿಂದ ಜನರ ಭಾವಗಳನ್ನು ತಿದ್ದಿ ತೀಡಿ ಶ್ರೇಯವನ್ನು ಬೋಧಿಸಿವೆ. ವಿಶ್ವ ದರ್ಜೆಯ ಗುಣಗ್ರಾಹಿ ಶೋಧಕರು, ವಿಮರ್ಶಕರು ಮಹಾಕಾವ್ಯಗಳನ್ನು ಉಪಮಾತೀತ ಅಂತ ಹೊಗಳಿದ್ದಾರೆ.
ಅಳವಡಿಸಿಕೊಂಡಿದ್ದಾರೆ. JP ಹಸ್ಲರ್ ಹೇಳ್ತಾರೆ, ಮಹಾಕಾವ್ಯಗಳು ನನ್ನ ಆಂತರ್ಯದಲ್ಲಿ ಹೊಸತೊಂದು ಬ್ರಹ್ಮಾಂಡವಾಗಿ ತೆರೆದುಕೊಂಡಿವೆ. ನಾನು ಅದರ ಪುಟ ಪುಟದಲ್ಲಿ ದೃಢೀಕೃತ ಯಥಾರ್ಥವನ್ನು, ರಚನಾ ನೈಪುಣ್ಯಕ್ಕೆ, ದಿವ್ಯ ಜ್ಞಾನಕ್ಕೆ ಮತ್ತು ಸಾರ್ವತ್ರಿಕ ಪ್ರೇಮದ ವಿಸ್ತಾರ ವಿಷಯ ವಿಶ್ಲೇಷಣೆಗೆ ಅತ್ಯಾಶ್ಚರ್ಯಚಕಿತನಾಗಿರುವೆ. ಅದಷ್ಟೇ ಅಲ್ಲ, ವಿಶ್ವಸೃಷ್ಟಿಯ ಅನೇಕ ಸತ್ವಪೂರ್ಣ ಪರಮ ಸತ್ಯಗಳು ಸ್ಫುಟವಾಗಿ ನನ್ನ ಅಂತರಾತ್ಮದಲ್ಲಿ ಸಾಕ್ಷಾತ್ಕಾರವಾಗುತ್ತಿವೆ. ನಾನು ಇದೆಲ್ಲವ ಮಹಾಕಾವ್ಯಗಳ ಸ್ಪಷ್ಟ ಭಾಷೆಯಲ್ಲಿ ದರ್ಶಿಸುತ್ತಿರುವೆ. ಮಹಾಕಾವ್ಯ ಕರ್ತೃಗಳ ಕಾವ್ಯ ಕೃಷಿ, ಉಪಮಾತೀತ ಕೃತಿ ಸೌಂದರ್ಯ, ಭಾಷಾ ಪ್ರೌಢಿಮೆಗೆ ನಾನು ಬೆರಗಾಗಿರುವೆ ಅಂತಾರೆ. ಎಡ್ವಿನ್ ಅರ್ನಾಲ್ಡ್ ಒಂದು ವಾಕ್ಯವನ್ನು ಹೇಳ್ತಾರೆ, ಪೌರಾತ್ಯರು ನೀಡಿದ ಮಹಾಕಾವ್ಯಗಳು ಬೆಲೆ ಕಟ್ಟಲಾಗದ ದಿವ್ಯತೆಯ ಭಂಡಾರಗಳು, ಜ್ಞಾನದ ಕಣಜಗಳು ಅಂತ. ಮಹಾಕಾವ್ಯಗಳ ಒಂದು ಸಮನ್ವಯ ಸೂತ್ರ ಹೇಳುತ್ತೆ, ಕ್ರೋಧದಂತೆ ಕಾಮ ಮಾನವನ ನಿತ್ಯ ಶತ್ರು. ಕಾಮದ ವಶವಾದರೆ ಹಳ್ಳಕ್ಕೆ ಬಿದ್ದಂತೆ. ಆದರೆ ಕ್ರಮವಾಗಿ ಕಾಮ ಮತ್ತು ಅರ್ಥವನ್ನು ಬಳಸಿದರೆ ಪ್ರಗತಿಯೂ ಪರಮಾರ್ಥವೂ ಆದರ್ಶ ಜೀವನವೂ ಸಾಧ್ಯ ಅಂತ. ಅದಕ್ಕಾಗಿ ಜ್ಞಾನ ಭಕ್ತಿ ಕರ್ಮಗಳನ್ನು ಮಹಾಕಾವ್ಯಗಳು ಬೋಧಿಸ್ತವೆ ಅಂತ. ಸಮನ್ವಯವನ್ನು ಅದರ ಸೂತ್ರದ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳಿದ್ದೇನೆ ತಮ್ಮನ್ನು. ತಾವು ಕೂಡ ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದು ಸಮನ್ವಯ ಸೂತ್ರವನ್ನು ಹೇಳ್ತೇನೆ. ಸನ್ಯಾಸಿಗೆ ಸಿರಿ ಸಂಪದ ಬೇಡ, ಸಂಗ್ರಹ ಮಾಡಬಾರ್ದು. ಆದರೆ ಗೃಹಸ್ಥ ಮತ್ತು ರಾಜ ಹಣವನ್ನು ಸಂಪಾದಿಸಬೇಕು ಹಾಗೂ ಸದ್ವಿನಿಯೋಗ ಮಾಡಬೇಕು. ರಾಜ ಪ್ರಜೆಗೆ ತೊಂದರೆಯಾಗದಂತೆ ಕಂದಾಯವನ್ನು ಸಂಗ್ರಹಿಸಬೇಕು. ತನ್ನ ಖಜಾನೆಯಲ್ಲಿ ಎಂತಹ ಬರಗಾಲಕ್ಕೂ ಪ್ರಜೆಗೆ ಅನ್ನ ಔಷಧಿ ಇರಬೇಕು. ದೇಶ ಕಾಲ ಮತ್ತು ಪಾತ್ರವನ್ನು ಅನುಸರಿಸಿ ಅದು ವಿನಿಯೋಗ ಆಗಬೇಕು. ಸಮಾನವಾಗಿ ಅಲ್ಲ, ಅಗತ್ಯವನ್ನು ಅನುಸರಿಸಿ. ಎಷ್ಟು ವಿವೇಕಪೂರ್ಣವಾದ ಸೂತ್ರ ಇದು, ಚಿಂತನೆ ಮಾಡಿ. ಶ್ರೀಕೃಷ್ಣ ಶ್ರೀರಾಮ ಹುಟ್ಟಲೇಬೇಕಿತ್ತ? ಪ್ರಶ್ನೆ. ಸಮಾಜದಲ್ಲಿ ಹಿಂಸಿಸುವರು ಮತ್ತು ಸಂತ್ರಸ್ತರು, ಶೋಷಿಸುವವರು ಮತ್ತು ಶೋಷಿತರು ಇರ್ತಾರೆ. ಹಿಂಸೆ ಮಿತಿಮೀರಿದಾಗ ಯಾತನೆ ಮಿತಿಮೀರುತ್ತೆ. ಬಲಹೀನರು ಆಸರೆಗೆ ರಕ್ಷಣೆಗೆ ಹುಡುಕುತ್ತಾರೆ. ಯಾವುದೋ ಶಕ್ತಿಯ ನಂಬಿ ಲೋಕದ ಒಳದನಿ ಕೂಗುತ್ತೆ, ಬಾ ಬಂಧುವೇ ಬಂದು ಕಾಪಾಡು ಅಂತ. ಹೆಲ್ಪ್ ಅಂತಾರಲ್ಲ, ಹಂಗೆ. ಅದೇ ಕಾರಣ ಪುರುಷರ ಹುಟ್ಟಿಗೆ ಕಾರಣವಾಗತ್ತೆ. ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಕೊಡ್ತೇನೆ. ಕಂಸನ ತಂಗಿ ದೇವಕಿ, ಅವಳ ಗಂಡ ವಸುದೇವ ಸಂಭ್ರಮದಿಂದ ವಿವಾಹವಾಗಿ ಮೆರವಣಿಗೆ ಹೋಗ್ತಾರೆ. ಆಕಾಶವಾಣಿ ನಡೆಯುತ್ತೆ, 8ನೇ ಮಗುವಿನಿಂದ ಕಂಸ ನಿನಗೆ ಮರಣ, ಅವಳನ್ನೇ ನೀನು ಮೆರವಣಿಗೆ ಮಾಡ್ತಿದೀಯ ಅಂತ. ಆ ವಧೂವರರನ್ನು ಸೆರೆಗೆ ಹಾಕ್ತಾನೆ ಕಂಸ, ಮೈ ತುಂಬ ಸರಪಣಿಗಳನ್ನು ಕಟ್ಟಿ. ಎಂಥ ಸೆರೆಮನೆ! ಭೀಕರವಾದ ಪುರುಷರು ಕಾಯ್ತಾ ಇರ್ತಕ್ಕಂಥ ಸೆರೆಮನೆ ಆಗಲಿರಳು. ಸೆರೆಮನೆಗೆ
ಮುಕ್ತ ಸರಳುಗಳು ಸೆರೆಮನೆಯ ಒಳಗಡೆ ಇರೋದನ್ನು ಹೊರಗಡೆ ಇಂದ ನೋಡ್ಬೋದಾದಂಥ ಪಾರದರ್ಶಕ ಸರಳುಗಳು. ಅದರಲ್ಲಿ 24 ವರ್ಷ ಬಂಧಿಸಿಡ್ತಾರೆ ದೇವಕಿಯನ್ನು, ವಸುದೇವನನ್ನು. ಶಿಕ್ಷೆ ಏನು ಅಂದರೆ, ಕಾವಲುಗಾರರು ಕೊಟ್ಟದ್ದನ್ನು ಕೊಟ್ಟಾಗ ತಿನ್ನಬೇಕು, ಕುಡಿಬೇಕು, ವೇಸ್ಟ್ ಮಾಡುವಂತಿಲ್ಲ. ಕಾವಲುಗಾರರು ಅವಕಾಶ ಕೊಟ್ಟಾಗ ಶೌಚವನ್ನು ಬಳಸಬೇಕು, ಮತ್ತೆ ಕೇಳುವಂತಿಲ್ಲ. ಸಮಯಕ್ಕೆ ಸರಿಯಾಗಿ ದೇವಕಿ ಗರ್ಭಿಣಿ ಆಗಬೇಕು. 12 ವರ್ಷಕ್ಕೆ 8 ಮಕ್ಕಳನ್ನು ಹಡಿಬೇಕು. ಪ್ರತಿ ಮಗು ಹುಟ್ಟಿದಾಗಲೂ ಕಂಸನ ಕೈಗೆ ಕೊಡಬೇಕು, ಸಂತೋಷವಾಗಿ ಸಾಯಿಸಪ್ಪ ಅಂತ ಹೇಳಬೇಕು. 8 ಮಕ್ಕಳನ್ನು ಕಂಸ ಕೊಂದರೆ ವಸುದೇವ ದೇವಕಿಗೆ ಬಿಡುಗಡೆ. ಇದು ಶಿಕ್ಷೆ, ಪ್ರಮಾಣ ಮತ್ತು ಪದ್ಧತಿ. 8 ಮಕ್ಕಳನ್ನು 6 ಮಕ್ಕಳನ್ನು ಅಡ್ಕೊಟ್ಲು, ಅವನು ಕೊಂದುಬಿಟ್ಟ. 7ನೆಯ ಮಗುವಿನ ಗರ್ಭ ಸಂಕರ್ಷಣವಾಯಿತು, ಸಿಗಲೇ ಇಲ್ಲ. ಗರ್ಭದಿಂದ ಮಗುವೇ ಹೊರಗೆ ಬರಲಿಲ್ಲ. 8ನೆಯ ಮಗುವಂಥ ದುರ್ಗಿಯನ್ನು ಕೈಗೆ ಕೊಡಲಾಯಿತು ಕಂಸನಿಗೆ, ಅದು ಸಾಯಲಿಲ್ಲ, ಆರೋಯ್ತು. ಏನು ಮಾಡಬೇಕೀಗ? ಪರಿಹಾರ ಏನು? ದೇವಕಿ ವಸುದೇವರಿಗೆ ಪರಿಹಾರ ಏನು? ಕೋಟ್ಯಾಂತರ ಪ್ರಜೆಗಳಿಂದ ಕಂಸನನ್ನು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ. ಯಾರೋ ಹುಟ್ಟಬೇಕು ತಾನೆ, ಇವರೆಲ್ಲರಿಗಿಂತ ಮೀರಿದವರು ಹುಟ್ಟಬೇಕು ತಾನೆ. ಕೃಷ್ಣನೋ, ರಾಮನೋ, ದುರ್ಗಿನೋ ಯಾರೋ ಹುಟ್ಟಬೇಕು. ಕಂಸನನ್ನು ಕೊಲ್ಲಬೇಕು, ಪ್ರಜೆಗಳನ್ನು ಉಳಿಸ್ಬೇಕು. ಇದು ಕಾರಣ ಪುರುಷರ ಜನ್ಮಕ್ಕೆ ಕಾರಣ. ಇನ್ನು ನ್ಯಾಯಮೂರ್ತಿಗಳು ನನಗೆ ರಾಮಾಯಣ ದರ್ಶನವನ್ನು ನೆನಪು ಮಾಡಿದರು. ನಾನು ಅದನ್ನು ಬಿಟ್ಟು ಕೆಟ್ಟೆ. ಇವತ್ತು ಕುವೆಂಪುರವರ ಜಯಂತಿಯ ಕಾರಣದಿಂದ ರಾಮನ ಹುಟ್ಟನ್ನು ರಾಮಾಯಣ ದರ್ಶನದಿಂದ ತಗೊಳ್ಳೋಣ ಮತ್ತು ಕುವೆಂಪು ಅವರ ಸ್ಮರಣೆಗಾಗಿ ಆ ಪ್ರಸಂಗವನ್ನು ನಾನು ಪಠಿಸ್ತೇನೆ. ಸಂತತಿಹೀನ ದಶರಥ ಮಕ್ಕಳ ಪಡೆಯೋ ಮಾರ್ಗ ತಿಳಿಲಿಕ್ಕೆ ಋಷಿ ವೃಂದವನ್ನು ಸಭೆ ಸೇರಿಸ್ತಾನೆ. ಋಷಿ ಜಾಬಾಲಿ ದಶರಥನಿಗೆ ಹೇಳ್ತಾನೆ, ಹಿಂಸಾ ಕ್ರೌರ್ಯಮಿಲ್ಲದಿಹ ಪ್ರೇಮಕ್ಕೆ ನೋಂತು ದೇವರ್ಕಳಂ ಪೂಜಿಸಲ್ ಮೆಚ್ಚುವುದು ಜಗವನಾಳುವ ಋತಂ. ನೆಲದಲ್ಲಿ, ಬಾನಲ್ಲಿ, ಕಡಲು ಕಾಡುಗಳಲ್ಲಿ, ಪಕ್ಷಿ ಮಿಗ ಪುಲ್ಗಳಲ್ಲಿ, ಆರ್ಯರಲಿ ಮೇಣ್ ಅನಾರ್ಯರಲಿ ಕೇಳ್, ವಿಶ್ವಮಂ ಸರ್ವತ್ರ ತುಂಬಿದಂತರ್ಯಾಮಿ ಚೇತನಂ ತಾಂ ಪ್ರೇಮಾತ್ಮನಾಗಿರ್ಪುದು. ಅದರಿಂದೆ ಹಿಂಸೆಯಿಂ ಪ್ರೇಮ ಮೂರ್ತಿಗಳಾದ ಸಂತಾನ ಮುದಿಸದೈ. ವಿಶ್ವಶಕ್ತಿ ಸ್ವರೂಪಿಯನಗ್ನಿಯಂ ಭಜಿಸು ನೀಂ ಸಾತ್ವಿಕ ವಿಧಾನದಿಂ. ಪ್ರಜೆಗಳಂ ಬಡವರಂ ಸತ್ಕರಿಸವರ್ಗೆ ಬಗೆ ತಣಿವವೋಲ್ ತೃಪ್ತಿಯಂ. ದೊರೆಗೊಳ್ಳಿತಕ್ಕೆ ಎಂದಾಮಂದಿ ಪರಸಲ್ಕೆ ಪರಕೆಯದೆ ದೇವರ ಆಶೀರ್ವಾದ ಕೆಣೆಯಾಗಿ. ಕೃಪಣ ವಿಧಿಯಂ ಪಿಂಡಿ ತಂದೀವುದೈ ನಿನಗೆ ನೆಲದರಕೆ ಒಳ್ಮಕ್ಕಳಂ. ಜನಮನದ ಶಕ್ತಿ ಮೇಣವರಭೀಪ್ಸೆಯೇ ಮಹಾತ್ಮರಂ ನಮ್ಮಿಳೆಗೆ ತಪ್ಪದೆಳೆ ತರ್ಪುದು ಕಣ. ದೇಶ ದೇಶದ ಜನಂ ಆ ಕೋಸಲದ ಆ ಅಯೋಧ್ಯಾ ನಗರಿಯ ಆ ಕೃತುರಂಗದೊಳ್ ವಿಪುಲ ಸಂಖ್ಯೆಯಲ್ಲಿ ಕುದಿಗೊಂಡವೋಲ್ ಕಡಲಾಯಿತು ಸಾಕೇತ ನಗರಿ. ತೃಪ್ತಿಯೇ ತಣಿದು ತೇಗಿದುದೆನಲ್ಕೆ
ನಲಿದುದು ಜನಂ ಬಾರಕ ಭೋಜನಕ್ಕೆ ಮೇಣ್ ದಾನ ದಕ್ಷಿಣಗೆ ದಾರಿದ್ರ್ಯತಾಂ ಶ್ರೀಯಾದುದೆಂಬಂತೆ ಹೊನ್ನ ಹೊರೆಯಿಂ ಬೆನ್ನೆ ಬಾಗಿತು ಬಡತನಕ್ಕೆ ದೊರೆ ಇಚ್ಛೆ ನೆರವೇರಿ ಸೊಗವಾಗಲೆಂಬ ಹರಕೆ ಜನದ ಹೃದಯದಿಂ ಜನ್ನವನೆಯಿಂದೇಳ್ವ ಹೋಮ ಧೂಮಂಬೋಲೆ ವ್ಯೋಮಾಂತರಕ್ಕೆ ಪರ್ವಿದತ್ತು ಸಗ್ಗವೇ ಮಣಿದು ತಣಿಸದಿಹುದೆ ತಿರೆಯನು ಅತಿ ತೀವ್ರದಾಕಾಂಕ್ಷೆ ತಾಂ ಪಿಡಿದು ಝರ್ಗಿಸಿ ಸೆಳೆಯೇ ಬಹುಜನರ ಪೆರ್ಬಯಕೆ ಕಲ್ಪವೃಕ್ಷದ ಕೊಂಬೆಯನೇ ಕಚ್ಚಿ ಸೆಳೆದಿಳೆಗೆ ಫಲದಮೃತಮಂ ಮಳೆಗರೆಯದಿಹುದೇ. ಆ ಜನಮನಮೇ ಯುಗಶಕ್ತಿಯಲ್ತೆ ತಾನಾ ಶಕ್ತಿ ಮೂರ್ತಿಗಳೇ ನಾಮದನ್ನು ಅವತಾರಮೆಂದು ಪೂಜಿಪೆವಲ್ತೆ ಪೇಳ್ ವ್ಯಷ್ಟಿ ರೂಪದಿ ನಿಳಿವ ಸೃಷ್ಟಿಯ ಸಮಷ್ಟಿಯಂ. ಹೀಗೆ ಕುವೆಂಪು ಹೇಳ್ತಾರೆ. ಇದನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ಋಷಿ ಜಾಬಾಲಿ ಹೇಳ್ತಾರೆ, ದೊರೆ ದಶರಥ ಸಾತ್ವಿಕನಾಗಿ ದೇವರ ಪೂಜಿಸು. ನೆನಪಿಡು, ವಿಶ್ವ ಸರ್ವತ್ರ ತುಂಬಿರುವ ಭೂಮಿ, ಆಕಾಶ, ಸಮುದ್ರ, ನದಿನಾಲೆ, ಕಾಡು, ತರುಲತೆ, ಹುಲುಬಯಲು, ಪ್ರಾಣಿ ಪಕ್ಷಿಗಳು, ಮಧ್ಯಪ್ರಾಚ್ಯದಿಂದ ಗಂಗಾ ಬಯಲಿಗಿಳಿದ ಆರ್ಯರು, ಸಿಂಧುವಿನಿಂದ ಕೃಷ್ಣ ಕಾವೇರಿಗೆ ಹರಡಿದ ದ್ರಾವಿಡರು, ಅವರೆಲ್ಲರಲ್ಲಿ ಅಂತರ್ಯಾಮಿಯಾದ ಚೇತನ ಪ್ರೇಮಾತ್ಮ ಸ್ವರೂಪವಾಗಿದೆ. ಅದರಿಂದ ದಶರಥ ಹಿಂಸೆ ಕ್ರೌರ್ಯವಿಲ್ಲದಿಹ ಪ್ರೇಮರೂಪಿ ಮಕ್ಕಳನ್ನು ಆ ಪ್ರೇಮ ಚೈತನ್ಯದಲ್ಲಿ ವರವಾಗಿ ಬೇಡು. ಆಗ ವಿಶ್ವ ಮಹಾಪ್ರಕೃತಿ ನಿನ್ನ ಪೂಜೆಯ ಮೆಚ್ಚುತ್ತೆ, ಮಕ್ಕಳಾಗುತ್ತಾರೆ. ನೀನು ಸಾತ್ವಿಕ ವಿಧಾನದಿಂದ ವಿಶ್ವಶಕ್ತಿ ಸ್ವರೂಪಿ ಅಗ್ನಿಯನ್ನು ಪ್ರಾರ್ಥಿಸು. ದೀನರು, ದಲಿತರು, ಬಡ ಪ್ರಜೆಗಳ ಅಗತ್ಯವೇನಿದೆಯೋ ಅದನ್ನೇ ಅವರ ಮನತಣಿಯುವಂತೆ ಕೊಟ್ಟು ಸತ್ಕರಿಸು. ಅವರು ತೃಪ್ತರಾಗಿ ದೊರೆಗೆ ಒಳಿತಾಗಲಿ ಎಂದರಸಿದರೆ ಆ ಹರಕೆಯೇ ಜನಮನದ ಶಕ್ತಿಯಾಗಿ ಅವರಿಚ್ಛೆ ದೇವರ ಆಶೀರ್ವಾದಕ್ಕೆ ಸಮನಾಗಿ ಜಿಪುಣ ವಿಧಿಯ ಕಾಡಿ ಬೇಡಿ ಆ ಜನ ಬಯಸಿದ ಯೋಗ್ಯರು ಮಹಾತ್ಮರಾದ ಮಕ್ಕಳು ಅಯೋಧ್ಯೆಗೆ ತಪ್ಪದೆ ಬರುತ್ತಾರೆ, ಅವರು ಎಳೆ ತರುತ್ತಾರೆ ಎಂಬ ಜಾಬಾಲಿಯ ವಚನದಂತೆ ದಶರಥ ಸರಯೂ ನದಿಯ ತೀರದಲ್ಲಿ ಮೈಲುಗಟ್ಟಲೆ ಯಜ್ಞಶಾಲೆ ನಿರ್ಮಿಸಿದ. ಅಪೂರ್ವ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದ. ಆ ಯಜ್ಞ ಹೇಗೆ ನಡೆಯಿತು, ದಶರಥನಿಗೆ ಏನು ಫಲ ದೊರೆಯಿತು ಎಂದರೆ, ಭರತಖಂಡದ ದೇಶದಿಂದ ಜನ ಕೋಸಲಕ್ಕೆ ಬಂದರು. ಆ ಅಯೋಧ್ಯ ನಗರದ ಆ ಯಜ್ಞಶಾಲೆಯಲ್ಲಿ ಹುಕ್ಕಿ ಹರಿದ ಕಡಲ ಪ್ರವಾಹದಂತೆ ಅಗಣಿತ ಸಂಖ್ಯೆಯ ಜನ ತುಂಬಿ ಅಯೋಧ್ಯೆ ಜನದ ಸಾಗರವಾಯಿತು. ದಶರಥ ಧಾರಾಳವಾಗಿ ಉಡುಗೊರೆ, ಬಂಗಾರದೊಡವೆ, ದಾನ ದಕ್ಷಿಣೆಗಳನ್ನು ಹಂಚಿದ. ಅವುಗಳನ್ನು ಹೊತ್ತ ಭಾರಕ್ಕೆ ಬಡತನದ ಬೆನ್ನು ಬಾಗಿದಂತೆ ಜನರ ಬಡತನ ದೂರಾಗಿ ಶ್ರೀಮಂತರಾದರು. ಅನ್ನ ಸಂತರ್ಪಣೆಗೆ ಬಡವರೊಡಲ ದಾರಿದ್ರ್ಯ ದೂರಾಯಿತು. ಜನಮನದಲ್ಲಿ ತೃಪ್ತಿಯೇ ತೃಪ್ತವಾಗಿ ಜನ ನಲಿದು ತಣಿಯಿತು. ದೇಶದ ಜನ ದೊರೆಗೆ ಶ್ರೇಷ್ಠ ಸಂತಾನ ಜನಿಸಲಿ, ಅವರಿಂದ ರಾಜ್ಯಕ್ಕೆ ಸುಖ ಲಭಿಸಲಿ ಎಂದು ಹರಕೆ ಹೊತ್ತರು. ಆ ಹರಕೆ ಯಜ್ಞಕುಂಡದಿಂದ ಆಗಸಕ್ಕೆ ಹೋಮದ ಹೊಗೆಯು ಮೋಡ ಮುಸುಕುವಂತೆ ಜನದ ಹೃದಯದಿಂದ ಆಕಾಶವ ವ್ಯಾಪಿಸಿತು. ಆ ಹರಕೆಯ ಅತಿ ತೀವ್ರ ಆಕಾಂಕ್ಷೆಯು ಒಕ್ಕೊರಲ ಜಯಘೋಷವಾಗಿ ಮಹಾರಾಜನಿಗೆ ಮಹಾಮಕ್ಕಳ ಫಲವ ಹಿಡಿದು ಜಗ್ಗಿಸಿ ಸೆಳೆಯಿತು. ಆ ಪ್ರಾರ್ಥನೆಗೆ ಸ್ವರ್ಗವೇ ಭೂಮಿಗೆ ಬಗ್ಗಿ ಜನಪದರ ಆಶೋತ್ತರದ ಮಕ್ಕಳ ಫಲವ ದಶರಥಗೆ ಕೊಡದಿರಲು ಸಾಧ್ಯವೇ?
ಬಹುಜನರ ಅಮೂಲ್ಯ ಬಯಕೆ ಕಲ್ಪವೃಕ್ಷದ ಕೊಂಬೆಯ ಕಚ್ಚಿ ಹಿಡಿದು ಅಯೋಧ್ಯೆಗೆ ಸಂತಾನ ಭಾಗ್ಯ ಎಳೆ ತಂದು ಪಾಯಸದ ಮಳೆ ಸುರಿಸದಿಹುದೆ. ಸಮಸ್ತ ಜನರ ಮನದಿಚ್ಛೆಯೇ ಯುಗಶಕ್ತಿಯಲ್ಲವೇ? ಮನದಿ ಮೂಡಿದ ಆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಕಲ್ಪನೆಯ ಮೂರ್ತಿಗಳು ಕೌಸಲ್ಯೆ ಸುಮಿತ್ರೆ ಕೈಕೇಯಿಯ ಬಸಿರಲ್ಲಿ ಜೀವ ತುಂಬಿ ಧರೆಗಿಳಿದಾಗ ನರರಂತೆ ಕಂಡರು. ಲೋಕ ಜನ ಕೆತ್ತಿದ ಭಾವ ಸಮಷ್ಟಿಯ ರೂಪ ಅವತಾರದಂತೆ ಕಾಣುತ್ತದೆ. ಅವರ ನರಶ್ರೇಷ್ಠ ಕಾರ್ಯಕ್ಕೆ ಜನ ಪೂಜಿಸುತ್ತಾರೆ, ಗೌರವಿಸುತ್ತಾರೆ. ಇದು ಕುವೆಂಪು ಅವರು ಹೇಳುವಂತಹ ರಾಮಜನನ. ಈಗ ಸಮಯ 11:56. ಗುಣ ಸಮನ್ವಯವನ್ನು ಹೇಳೋದಕ್ಕೆ ಇನ್ನೂ 30 ನಿಮಿಷ 25 ನಿಮಿಷ ಬೇಕಾಗತ್ತೆ. ತಾವು ಹೇಗೆ ಹೇಳಿದರೆ ಹಾಗೆ. ಇನ್ನೂ 12 ಆಗಿಲ್ಲ. 12:15 ಮಹಾಕಾವ್ಯದ ಪಾತ್ರಗಳ ಗುಣ ಸಮನ್ವಯವನ್ನು ನಾವು ಯೋಚನೆ ಮಾಡೋದಾದರೆ, ಮಹಾಕಾವ್ಯಗಳಲ್ಲಿ ಚಕ್ರವರ್ತಿಯಿಂದ ಸೈನಿಕನವರೆಗೆ, ಮಹಾರಾಣಿಯಿಂದ ದಾಸಿಯವರೆಗೆ ಯಾರ ಗುಣವನ್ನು ಎಚ್ಚರ ತಪ್ಪಿ ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ. ರಾಮಚಂದ್ರ ಆದರ್ಶ ಪುತ್ರ, ಸೋದರ, ಪತಿ, ಬಂಧು, ಮಿತ್ರ, ಮೋಹರಾಗದ್ವೇಷವ ಗೆದ್ದವ, ಆತ್ಮಾರಾಮ, ಸಂಯಮಿ, ಕರುಣಿ, ದೀನರ ದುರ್ಬಲರ ಋಷ್ಯಾಶ್ರಮಗಳ ಗುರುಕುಲಗಳ ರಕ್ಷಿಸುವ ರಾಜನೀತಿಜ್ಞ, ಯೋಧ. ರಾಮ ಸದಾಚಾರದ ತಪಸ್ಸಿನಿಂದ ದೇವತ್ವಕ್ಕೇರಿದ ನರಶ್ರೇಷ್ಠ. ಅವನಂತೆ ಬದುಕಿ ಸಾಮರಸ್ಯದ ಜೀವನ ಪಡೆಯುವ ಪ್ರಯತ್ನದಲ್ಲಿ ಲಾಭವಿದೆ. ಅದಕ್ಕಾಗಿ ಯಾವ ಜಾತಿ ಮತ ಪಂಥಗಳ ಆಶ್ರಯಿಸಬೇಕಿಲ್ಲ. ಸದಸದ್ವಿವೇಕ, ಸತ್ಕಾರ್ಯದಲ್ಲಿ ಶ್ರದ್ಧೆ, ಆಸಕ್ತಿ ಬೇಕಷ್ಟೆ. ಸೀತೆ ಸತ್ಯ, ಕ್ಷಮೆ, ಕೌಶಲ್ಯಗಳ ಸಹಧರ್ಮಿಣಿ. ಸ್ತ್ರೀಯ ಸದ್ಗುಣಗಳೆಲ್ಲ ತುಂಬಿದ ಮಾತೃಮೂರ್ತಿ. ಮಹಾತಪಸ್ವಿ ಕೌಸಲ್ಯೆ, ಸರಳ ಸಾಧ್ವಿ ಸುಮಿತ್ರೆ, ಭಗ್ನ ಹೃದಯಿ ಕೈಕೇಯಿ, ಅದೃಷ್ಟಹೀನೆ ಮಂಥರೆ, ಮಹಾಮಂತ್ರಿ ಸತ್ತಮ, ಸುಮಂತ್ರ, ಶ್ರೀರಾಮನ ಬಾಲ್ಯ ಜೀವನ ರೂಪಿಸಿದ ಬ್ರಹ್ಮರ್ಷಿ ವಿಶ್ವಾಮಿತ್ರ, ಕುಲಗುರು ವಸಿಷ್ಠ, ರಾಜರ್ಷಿ ಜನಕರು. ರಾಮನ ವನವಾಸದ 14 ವರ್ಷಗಳ ಅವಧಿಯಲ್ಲಿ ಉತ್ತರ ಭಾರತದ ಶಾಂತಿ ಸಮನ್ವಯವನ್ನು ತಲೆಯ ಮೇಲೆ ಹೊತ್ತು ಮಾಡಿದ ಕಾರ್ಯ ವಿಶೇಷವಾದದ್ದು. ದಶರಥ ಪುತ್ರರು ಮತ್ತು ಸೊಸೆಯರು ಗುರುಭಕ್ತಿ, ಪಿತೃಭಕ್ತಿ, ಪತಿಭಕ್ತಿ, ಸ್ವಾಮಿನಿಷ್ಠೆ, ಸತ್ಯನಿಷ್ಠೆ, ಪ್ರಜಾಕ್ಷೇಮ, ರಾಜಧರ್ಮದ ನಿಸ್ವಾರ್ಥ ತ್ಯಾಗದ ಪರಮೋಚ್ಚ ಕರ್ತವ್ಯಗಳಿಗೆ ಆದರ್ಶವಾಗಿದ್ದಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಾಮರಸ್ಯವನ್ನು ನಿರ್ಮಿಸಿದ್ದಾರೆ. ಗುಹನ ಮೈತ್ರಿಪೂರ್ಣ ಆತಿಥ್ಯ, ಶಬರಿಯ ಆತ್ಮಗುಣ ಸಂಪನ್ನ ಭಕ್ತಿ ಸಾಮರಸ್ಯದ ಪ್ರತೀಕಗಳಾಗಿವೆ. ವಾಲಿಯ ಪ್ರೇಮ ದ್ವೇಷ, ಸುಗ್ರೀವನ ಸ್ನೇಹ ಸಹಕಾರ, ಜ್ಞಾನವೃದ್ಧ ಜಾಂಬುವಂತನ ಅನುಭವದ ಹಿತ ಸುಜ್ಞಾನ, ಆಂಜನೇಯ ಯೋಗಿಯಾಗಿ ಅದ್ವಿತೀಯನೆಂದು ಸರ್ವರೂ ಘೋಷಿಸಿ ಪ್ರಮಾಣಿಸಿದ ಸಮಯ ಪ್ರಜ್ಞೆ, ಸಾಧನೆ ಕಾವ್ಯದ ಗುಣವನ್ನು ಬೆಳಗುತ್ತವೆ. ಪಕ್ಷಿ ಜಟಾಯುವಿನ ನಿಷ್ಠೆ, ವಾನರ ಸೈನ್ಯದ ಧೀಮಂತಿಕೆ, ಅರ್ಪಣಾಭಾವ ಸಮನ್ವಯದ ದೈವೀ ಗುಣಗಳಾಗಿವೆ. ಕುಂಭಕರ್ಣ ಅಣ್ಣನಿಗೆ ಬುದ್ಧಿ ಹೇಳಿ ಒಪ್ಪದಿದ್ದಾಗ ಮಾಡುವ ಆತ್ಮಾರ್ಪಣೆ ಅಗ್ರಜ ನಿಷ್ಠೆಯಾಗಿ ಕಾಣುತ್ತದೆ. ವಿಭೀಷಣ ಪೂರ್ವಾಪರಗಳ ಚಿಂತಕ, ರಾವಣ ಹಿಂಸಿಸಿ
ದರೂ ಸಹಿಸಿ ಅಣ್ಣನನ್ನು ತಿದ್ದುವ ಪ್ರಯತ್ನ ಮಾಡಿ ದೇಶ ಬಹಿಷ್ಕೃತನಾದರೂ ಲಂಕೆಯ ಪ್ರಕೃತಿ ಸ್ವತ್ತು ಪ್ರಜೆಗಳ ಸಂರಕ್ಷಿಸಿದ ರಾಷ್ಟ್ರನಿಷ್ಠ. ಶೂರ್ಪಣಖಿ ಸೋದರರ ಗುಣಗಳನ್ನು ದೃಢೀಕರಿಸುತ್ತಾಳೆ. ಅಂತ್ಯವಾಗಿ ಕುಂಭಕರ್ಣ ಹೃದಯವಂತ, ವಿಭೀಷಣ ಹುಟ್ಟಿಂದ ರಾಕ್ಷಸ, ಗುಣದಲ್ಲಿ ಭಾಗವತೋತ್ತಮ, ಧರ್ಮಿಷ್ಠ, ರಾವಣ ಹಠಮಾರಿ. ಆ ದೃಷ್ಟನಿಂದ ನಾನು ಸರ್ವಸ್ವ ಕಳೆದುಕೊಂಡೆ, ವಿಧವೆಯಾದೆ. ರಾವಣನ ಬಲವಂತಕ್ಕೆ ಸೀತಾರಾಮ ಲಕ್ಷ್ಮಣಗೆ ಅನ್ಯಾಯ ಮಾಡಿದೆ. ವಿಭೀಷಣನ ಮಾರ್ಗವೇ ಶ್ರೇಷ್ಠ ಎನ್ನುತ್ತಾಳೆ. ರಾಕ್ಷಸಿ ತ್ರಿಜಟೆ ಸ್ತ್ರೀ ಪಡೆಯ ಮುಖ್ಯಸ್ಥೆ. ವಿಷದ ಕೊಪ್ಪರಿಗೆಯ ಅಮೃತ ಕಲಶದಂತೆ ಸೀತಾ ಸ್ವಾಂತ್ವಾನಕ್ಕೆ ಸಾಮರಸ್ಯವನ್ನು ಮೆರೀತಾಳೆ. ರಾಮನಿಗೆ ಅನುರೂಪನಾದ ಖಳನಾಯಕ, ತ್ರಿಜಗವನ್ನು ತಲ್ಲಣಗೊಳಿಸಿದವ. ರಾವಣನ ಕುರಿತು ಹನುಮಂತ ಹೇಳ್ತಾನೆ, ಅಭ ಎಂತಹ ರೂಪ, ಎಂತಹ ಧೈರ್ಯ, ಎಂತಹ ಸತ್ವ, ಎಂತಹ ಕಾಂತಿ, ಎಲ್ಲ ಲಕ್ಷಣ ಸಂಪನ್ನ ಈ ರಾಕ್ಷಸ ರಾಜ ಅಂತ ಉದ್ಗರಿಸ್ತಾನೆ. ವಾಲ್ಮೀಕಿ ರಾವಣನನ್ನು ಕಳಪೆ ಮಾಡದೆ ಮಹೋನ್ನತ ವ್ಯಕ್ತಿತ್ವವನ್ನು ಚಿತ್ರಿಸುತ್ತಾನೆ. ಆದರೆ ಸರಿಪಡಿಸಿಕೊಳ್ಳಲಾಗದ ತಪ್ಪು ರಾವಣನನ್ನು ಶಿಕ್ಷಿಸುತ್ತದೆ. ಒಟ್ಟಾರೆ ರಾಮರಾಜ್ಯವೆಂದರೆ ರಾಜ್ಯ ಅಳವಡಿಸಿಕೊಂಡು ಅನುಸರಿಸುವ ಸನ್ನಡತೆ, ಸುದೀರ್ಘ ಸುಭಿಕ್ಷ ಜೀವನ ಮೌಲ್ಯ. ಇನ್ನು ಸಂಕ್ಷಿಪ್ತವಾಗಿ ಮಹಾಭಾರತದಲ್ಲಿ ಈ ಅವಸರದಲ್ಲೊಂದು ಸುತ್ತನ್ನು ನಾವು ಸುತ್ತೋದಾದರೆ, ಕೌರವ ಪಾಂಡವರು ಸಮನ್ವಯವಿಲ್ಲದ ರಾಜ್ಯಕ್ಕಾಗಿ ಜೀವನದ ಬಹುಭಾಗ ಜಲ ಛಲ ಮಾತ್ಸರ್ಯ ಸಾಧಿಸಿ ಯುದ್ಧ ಸಿದ್ಧತೆ ಮಾಡಿದರು. ಯುದ್ಧ ನಡೆಯಿತು. ಅದರ ಫಲ ಬಹುಜನ ವಿಧ್ವಂಸ, ಸ್ತ್ರೀಯರ ಯಾತನೆ, ಆಕ್ರಂದನದಿಂದ ನಲುಗಿದವು ದೇಶಗಳು. ಕುಂತಿ ಅಡಿಗಡಿಗೂ ಅಡಕತ್ತರಿಗೆ ಸಿಲುಕಿದವಳು. ಶಸ್ತ್ರಾಸ್ತ್ರ ಪ್ರದರ್ಶನದಲ್ಲಿ ಕುಂತಿಗೆ ಕರ್ಣನ ಗುರುತು ಸಿಗುತ್ತದೆ. ಆದರೆ ವಿಧಿಯ ಮಾಯೆಯ ಮರೆವು ಕುಂತಿಯನ್ನು ಆವರಿಸುತ್ತದೆ. ಕೃಷ್ಣ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವ ವಿಧೇಯ, ತನ್ನ ಕುಟುಂಬಕ್ಕಿಂತ ಭಕ್ತರಿಗಾಗಿ ಕರಗುವವನು. ಕರ್ಣ ಕೌರವರಿಗೂ ನಿಜ ಪದವ ಪ್ರಸಾದಿಸುವವ. ಭೀಷ್ಮ ವಧೆಗೆ ಪ್ರಳಯ ಚಕ್ರ ಧರಿಸುತ್ತಾನೆ. ಸೈಂಧವ ವಧೆ, ಕುರುಕ್ಷೇತ್ರ, ಭಗವದ್ಗೀತೆ ಮುಂತಾಗಿ ಅಲಕ್ಷಿಸಬೇಕಾದ ಲಕ್ಷ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾನೆ. ಯುಧಿಷ್ಠಿರ ನಾಯಕನಾದರೂ ಧರ್ಮದ ಅಚಲ ಶ್ರದ್ಧೆ ಇಟ್ಟು ನಡೆದವ. ಪ್ರಜೆ, ಪರಿವಾರ, ಪತ್ನಿ, ಸೋದರರಿಂದ ಅವಮಾನಿತನಾದರೂ ಧರ್ಮವೇ ಜಯವೆನ್ನುವ ಧರ್ಮರಾಯ. ಭೀಮ ತನಗೆ ಹಿಂಸಿಸಿ ಮರವೇರಿದ ಕೌರವರ ಮರದ ಬುಡ ಅಲ್ಲಾಡಿಸಿ ಕೆಡಹಿದ ತುಂಟ. ನಿತ್ಯ ಕೌರವರ ದ್ವೇಷಕ್ಕೆ ತುತ್ತಾಗಿ ಜಯಿಸುವ ಸಮರ್ಥ, ಸಂಯಮಿ, ಅಣ್ಣಗೆ ತಲೆಬಾಗುವ ಭಾತೃಭಕ್ತ. ಕೀಚಕನ ವಧೆಯಲ್ಲಿ ಅಣ್ಣಗಿಣ್ಣಗಳ ಗಣಿಸದೆ ದ್ರೌಪದಿಯ ರಕ್ಷಣೆಗೆ ಸಿಡಿದ ಭೀಮಕ್ಷಾತ್ರ ಕೀಚಕನ ನಿರ್ವಂಶ ಮಾಡುತ್ತದೆ. ಸಿಂಹದಂತೆ ದುಶ್ಯಾಸನನ ಕರುಳು ಬಗೆದು ರಕ್ತಪಾನ ಮಾಡುವ ರುದ್ರ ಭೈರವ. ಸೌಗಂಧಿಕಾ ಪ್ರಸಂಗದಲ್ಲಿ ಅಣ್ಣ ಹನುಮಂತನ ಕಂಡು ಮಗುವಾದ ಮುಗ್ಧ. ಹರಗಿನ ಅರಮನೆಯಿಂದ ತಾಯಿ ಸೋದರರ ಹೊತ್ತು ಅಜ್ಞಾತ ದಾರಿಯಲ್ಲಿ, ಕಾಡಿನಲ್ಲಿ, ಕತ್ತಲಲ್ಲಿ ಹೊತ್ತೊಯ್ದು ಮಲಗಿಸಿ ಒಂಟಿಯಾಗಿ ಅವರನ್ನು ಕಾಯುತ್ತಾ ಅಳುವ ಕರುಣಾಮೂರ್ತಿಯಂತೆ ಭೀಮ ಕಾಣ್ತಾನೆ. ಕುಮಾರವ್ಯಾಸ ಹೃದಯಾಂಗಮವಾಗಿ ಉದ್ಗರಿಸ್ತಾರೆ, ಔಂಕುವುದು ಬಲು ನಿದ್ರೆ, ನಿದ್ರೆಯ ನೂಕುವನು. ಕಣ್ಣೆವೆಗಳಲ್ಲಿ
ನಸು ತೂಗಡಿಕೆ ತೋರಿದಡೆ ಮೈ ಗೆದರುವನು ಕೈಯೊಡನೆ. ಸೋಕುವುದು ಮೈ ಮರವೇ, ಮರವೆಯ ನೋಕರಿಸುವುದು ಚಿತ್ತ ವೃತ್ತಿ. ನಿರಾಕುಲಾಂತಃಕರಣನಾದನು ಬಳಿಕ ಕಲಿಭೀಮ. ಅನಿಬರ ನೋಡಿ ಪೂರ್ವವ ನೆನೆದು ಬಿರಿದಳುತ ಘನ ಕಾನನದ ಮಧ್ಯೆ ಭೀಮನಿದ್ದನು ಹಿರಿದು ಚಿಂತಿಸುತ್ತ. ಅರ್ಜುನ ಕೃಷ್ಣ ಮಿತ್ರ, ಭಕ್ತ, ಭಾವಮೈದ, ದ್ರೋಣ ಶಿಷ್ಯ, ಶಿವನೊಂದಿಗೆ ಸೆಣಸಿ ಅಂಜಲಿಬದ್ಧನಾಗುವ ಸಮಯಾಚಾರಿ, ಕರ್ಣಾವಸಾನಕ್ಕೆ ಅಳುವವ, ಊರ್ವಶಿಯ ವಿಶ್ವ ಮನೋಹರ ಪ್ರಣಯ ಭಿಕ್ಷೆಯ ಗೆಲ್ಲುವ ಜಿತೇಂದ್ರಿಯ, ಗೀತಾ ಶೋತೃ, ಪರಾಕ್ರಮಿ. ನಕುಲ ಸಹದೇವರು ಮೌನ ಕ್ರಾಂತಿಯ ಮಹಿಮಾನ್ವಿತರು. ದ್ರೌಪದಿಯ ಜನನ ಪಾಂಚಾಲನ ಪ್ರಜ್ವಲಿಪ ಅಗ್ನಿಕುಂಡ. ದೃಪದನಿಗೆ ದ್ರೋಣನ ಕೊಲ್ಲುವ ಮಗ ದೃಷ್ಟದ್ಯುಮ್ನ ಬೇಕು. ಶೇಷಾಗ್ನಿಯಲ್ಲಿ ಹುಟ್ಟಿದ ದ್ರೌಪದಿ ಬೇಡ. ತಂದೆಯ ತಾತ್ಸಾರದ ಹಾಲುಂಡು ಮೋಹನ ರೂಪಿಂದ ಅರಮನೆಯ ಕರುಣೆಯ ಕಣ್ಣುಗಳ ಹುಡುಕಿ ಸವೆದಳು ದ್ರೌಪದಿ. ಅವಳ ಸ್ವಯಂವರಕ್ಕೆ ಅವಳಿಚ್ಛೆಯೇ ಬೇಕಿಲ್ಲ. ಅವಳ ಸುಂದರ ದೇಹ ಪತ್ನಿಯಾಗಿರಬೇಕಷ್ಟೆ. ಅದಕ್ಕೂ ವಾದ ವಿವಾದ, ಯುದ್ಧ ಸನ್ನಿವೇಶ. ಅರ್ಜುನ ಮತ್ಸ್ಯಯಂತ್ರ ಭೇದಿಸಿ ಆಸರೆಯಾದರೂ ಕುಂತಿ ದ್ರೌಪದಿಯನ್ನು 5 ಹಂಚಿದಳು. ಕೃಷ್ಣನಿಂದ 5 ಕಾರಣ ಪುರುಷರು ಪಾಂಡವರೆಂದು ತಿಳಿದರೂ ಸುಖವಿಲ್ಲ. ಅರಮನೆಯ ರಾಜಸಭೆಯಲ್ಲೇ ವಸ್ತ್ರಾಪಹರಣ, ರಕ್ಷಿಸುವ ಪತಿಗಳು ಹಿರಿಯರ ಮೌನ, 12 ವರ್ಷ ಕಾಡಿಂದ ಕಾಡಿಗೆ ವನವಾಸ, ಅಜ್ಞಾತದಲ್ಲಿ ವಿರಾಟ ಪತ್ನಿಯ ಸೇವಾ ವೃತ್ತಿ, ಸ್ತ್ರೀ ಲಂಪಟ ಕೀಚಕನ ಅತ್ಯಾಚಾರ ಪ್ರಯತ್ನದಿಂದ ನೊಂದು ಯುಗ ಪ್ರಳಯಿಯಾದಳು ದ್ರೌಪದಿ. ಉತ್ತರ ಕುಮಾರ ಹೆಂಗೆಳೆಯರ ಮಧ್ಯೆ ಮಾತಿನ ಮಲ್ಲನಾದರೂ ಕುರುಕ್ಷೇತ್ರದಲ್ಲಿ ಪ್ರಥಮವಾಗಿ ವೀರ ಮರಣವನ್ನಪ್ಪಿ ಬಾಳ ಮುಗಿಸಿದವ. ಅಭಿಮನ್ಯು ಅಭೇದ ಚಕ್ರವ್ಯೂಹವ ಭೇದಿಸುವ ಸಮರ ಕಲಿ. ಕ್ಷತ್ರಿಯಗೆ ವೀರ ಮರಣವೇ ಮುಕ್ತಿ ಎಂಬುದಕ್ಕೆ ಜೀವಂತ ಸಾಕ್ಷಿ. ಭೀಷ್ಮ, ದ್ರೋಣ, ಕೃಪ, ವಿದುರ, ಅಶ್ವತ್ಥಾಮರು ಅಮೂಲ್ಯ ಹುಟ್ಟು ಕಂಡರು ವಿಷಮ ಸಂದರ್ಭಕ್ಕೆ ಸಿಲುಕಿ ತಮ್ಮ ಮಾತಿಗೆ ತಾವೇ ಬಂದಿಗಳಾಗಿ ಸಂಯಮದ ಸಂಕಲೆಗೆ ಕಟ್ಟಿಹಾಕಲ್ಪಟ್ಟರು. ತಮಗಿಂತ ಕಿರಿಯರ ಇಚ್ಛೆಗೆ ಮಣಿಯುವ ಅನಿವಾರ್ಯದಲ್ಲೇ ಬದುಕಿದರು. ಭೀಷಣ ಪ್ರತಿಜ್ಞೆಯ ನುಡಿ, ಉಪ್ಪು ತಿಂದ ಋಣ ಅವರನ್ನು ಕಾಡುತ್ತಾ ಹೋಯಿತು. ಕರ್ಣ ಅಂತರಾತ್ಮನ ಚೈತನ್ಯಕ್ಕೂ ಹುಟ್ಟಿನ ಕೀಳಿರಿಮೆಗೂ ಮಧ್ಯೆ ನಲುಗುವ ದುರಂತ ನಾಯಕ. ಅವಮಾನದಲ್ಲಿ ಆಸರೆಯಾದ ದುರ್ಯೋಧನನ ಋಣದ ಮೂಟೆಯ ಹೊತ್ತು ಸತ್ತವ. ಕುಂತೆಯ ಹಿರಿಮಗನೆಂಬ ಆನಂದವನ್ನು ಅನುಭವಿಸಲಾಗದ ಧರ್ಮ ಸಂಕಟ. ಯಾತನೆಯ ಮಧ್ಯೆ ಪಾಪದ ಕವಚ ಕುಂಡಲ ನೀಡಿ ದಾನಿಯಾದವ. ಕರ್ಣ ದುರ್ಯೋಧನರ ಸ್ನೇಹ ಮಹಾಭಾರತದ ದಿಕ್ಕು ಬದಲಿಸಿತು. ಅದಾಗದೆ ಕರ್ಣನ ಜನನ ವೃತ್ತಾಂತ ಬಯಲಾಗಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಪರಮ ಪದವಿಯೊಂದಿದ್ದರೆ, ಕೃಷ್ಣನಿಗೆ ಅದನ್ನು ಕೊಡಲು ಸಾಧ್ಯವಿದ್ದರೆ ಪಾಂಡವರಿಗಿಂತ ಮೊದಲೇ ಅದು ಕರ್ಣನಿಗೆ ಸಿಕ್ಕಿತು. ಮ್ಲೇಚ್ಛರ ಅರಸ ಪುರೋಚನ ಪಾಂಡವ ವಂಶವನ್ನು ನಿರ್ವಂಶ ಮಾಡಲು ಅರಿಗಿನ ಮನೆಯನ್ನು ಕಟ್ಟಿ ತಾನೇ ನಿರ್ವಂಶನಾದ. ದಾಸ್ಯಕ್ಕೆ ಸಿಲುಕಿ ತಪ್ಪು ಮಾಡುವವರಿಗೆ ಉದಾಹರಣೆಯಾಗಿ ನಿಂತ. ಇನ್ನು ಧೃತರಾಷ್ಟ್ರ ಚತುಷ್ಟಯವನ್ನು ನಾವು ನೋಡುವುದಾದರೆ, ದುರ್ಯೋಧನನಿಗೆ 2 ಲಾಲಸೆ. ಧೃತರಾಷ್ಟ್ರ ಚಕ್ರವರ್ತಿಯಾಗಿರಬೇಕು, ತಾನು ಯುವರಾಜ ಪಟ್ಟಾಭಿಷಕ್ತನಾಗಿ ಮರೆಯಬೇಕು. ಈ ಲಾಲಸೆಯಲ್ಲಿ ಹುಟ್ಟಿ ಸಾಯುವ ದುರ್ಯೋಧನ ಮತ್ತು ಅವನ ಸೋದರರು ತಮ್ಮ ಗುರು ಹಿರಿಯರು, ಮಾತಾಪಿತರು,
ಪ್ರಜೆಗಳು, ಸಾಮಂತರು, ಬೆಂಬಲಿಗರು 18 ಅಕ್ಷೋಹಿಣಿ ಸೈನ್ಯದ ನಾಶಕ್ಕೆ ಕಾರಣರಾದರು. ಆದರೆ ದುರ್ಯೋಧನನಿಗೂ ಸತ್ಯ ಗೊತ್ತಿರುತ್ತದೆ. ಕೃಷ್ಣನಿಂದಲೇ ತನ್ನ ಕೈವಲ್ಯವೆಂಬ ಗುರಿ ಸ್ಪಷ್ಟವಾಗಿರುತ್ತದೆ. ಅದನ್ನು ಸಾಕ್ಷೀಕರಿಸಲು ಕೃಷ್ಣನನ್ನ ಕುರಿತು ದುರ್ಯೋಧನನೇ ಹೇಳುವ ಒಂದು ಮಾತನ್ನು ಗದುಗಿನ ಭಾರತದಲ್ಲಿ ನೋಡೋಣ. ಕೃಷ್ಣ ಎನ್ನ ಹೃದಯದೊಳಿರ್ದು ಮುರಿವನು ಗನ್ನದಲ್ಲಿ ಸಂಧಿಯನು. ರಿಪುಗಳೊಳು ತನ್ನವರೊಳು ಇರ್ದು ಆಡಿಸುವವ. ಭಿನ್ನನಂತಿರೆ ತೋರಿ ಭಿನ್ನಾಭಿನ್ನನೆನಿಸಿಯೇ ಮೆರೆವ. ತಿಳಿಯಲಭಿನ್ನ ನೀ ಮುರವೈರಿ ನಾವಿನ್ನಂಜಲೇಕೆ. ಮಣಿದು ಬದುಕುವನಲ್ಲ ಹಗೆಯಲಿ ಸೆಣಸಿ ಬಿಡುವವನಲ್ಲ. ದಿಟಧಾರುಣಿಯ ಸಿರಿಗೆಳೆಸುವವನಲ್ಲ. ಹಳುಕಿಲ್ಲ ಕಾಯದಲ್ಲಿ ರಣ ಮಹೋತ್ಸವವೆನ್ನ ಮತ. ಕೈ ದಣಿಯ ಹೊಯ್ದಾಡುವೆನು ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ. ಅಂತಿಮವಾಗಿ ಶಕುನಿ ಮಹಾಭಾರತದ ಸೋಜುಗದ ಪ್ರಶ್ನಾರ್ಥಕ ಮತ್ಸದ್ದಿ. ಅವನ ಬದುಕು ಎಲ್ಲಿ ಹುಟ್ಟಿತು, ಎಲ್ಲಿ ಗೊರಟಿತ್ತು, ಎಲ್ಲಿಗೆ ತಿರುಗಿತು, ಎಲ್ಲಿ ನಿಂತಿತು, ಯಾವ ಲಾಭಕ್ಕೆ, ಯಾವ ಪುರುಷಾರ್ಥಕ್ಕೆ ಅವನನ್ನು ಮೆಚ್ಚಿದವರ್ಯಾರು, ಗೌರವಿಸಿದವರ್ಯಾರು? ತಿರಸ್ಕಾರದ ಶೂಲದ ಅಲಗಿನ ಮಧ್ಯೆ ಹಸ್ತಿನಾಪುರದಲ್ಲಿ ಏಕಿದ್ದ. ಎಲ್ಲರನ್ನ ಬಿಟ್ಟು ಎಲ್ಲಿ ಮರೆಯಾದ ತಿಳಿಯದು. ಆದರೂ ಗಾಂಧಾರದ ಮಾನ ಉಳಿಸಲು, ತನ್ನ 100 ಸೋದರರ ಸಾವಿನ ಸೇಡ ತೀರಿಸಲು, ಧರ್ಮವನ್ನು ಕ್ಷಿಪ್ರವಾಗಿ ಉದ್ಧರಿಸಲು ನೋವು ನುಂಗಿತು ಶಕುನಿಯ ಸಮನ್ವಯ ಸೂತ್ರ. ಸಮನ್ವಯಕ್ಕೆ ನಮಸ್ಕಾರ.